ಚಿನ್ನದ ಕಳ್ಳಾಟ, ಡಿಜಿಪಿಗೆ ಎದುರಾಯ್ತ ಸಂಕಷ್ಟ. ರಣ್ಯಾ ಜೊತೆ ರಾಮಚಂದ್ರ ರಾವ್ ಲಿಂಕ್, ಸಿಕ್ಕಿತ ಸಾಕ್ಷಿ. ಚಿನ್ನದ ಬಿಸ್ಕೆಟ್ ಬ್ಯೂಟಿ ರಣ್ಯಾ ರಾವ್ ಕಳ್ಳಾಟ ಬಗೆದಷ್ಟು ಬಯಲಾಗ್ತಿದೆ. ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಭೇದಿಸುತ್ತಿರುವ ಡಿಆರ್ಐ ಅಧಿಕಾರಿಗಳು ಒಂದೊಂದೇ ಸತ್ಯ ಬಯಲಿಗೆಳೆದಿದ್ದಾರೆ. ರಾಜಾರೋಷವಾಗಿ ದುಬೈನಿಂದ ಬೆಂಗಳೂರು ಏರ್ಪೋರ್ಟ್ ಮೂಲಕ ಕೆಜಿ ಗಟ್ಟಲೆ ಚಿನ್ನ ತರೋದು ಸಾಮಾನ್ಯದ ಮಾತಲ್ಲ. ಇದರ ಹಿಂದೆ ಪ್ರಭಾವಿಗಳ ಕೈವಾಡ ಇದ್ದೇ ಇದೆ ಅನ್ನೋ ಅನುಮಾನದೊಂದಿಗೆ ತನಿಖೆಗಿಳಿದ ಅಧಿಕಾರಿಗಳ ಅನುಮಾನ ನಿಜವಾಗುವಂತೆ ಕಾಣ್ತಿದೆ. ಪ್ರೋಟೋಕಾಲ್ ತನಿಖೆಯಲ್ಲಿ ರಣ್ಯಾ ರಾವ್ಗೆ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ ಅವರೇ ಶ್ರೀರಕ್ಷೆಯಾಗಿದ್ದಾರಾ ಅನ್ನೋ ಸುಳಿವುಗಳು ಸಿಕ್ಕಿವ್ಯಂತೆ. ಏರ್ಪೋರ್ಟ್ನಲ್ಲಿ ಮಗಳ ಕಳ್ಳಾಟಕ್ಕೆ ಕಾವಲು ನಿಂತ ಡಿಜಿಪಿ. ಗೌರವ್ ಗುಪ್ತಾ ತಂಡದ ವರದಿಯಲ್ಲಿ ಸ್ಫೋಟಕ ಮಾಹಿತಿ. ಮೊನ್ನೆ ಗೌರವ್ ಗುಪ್ತಾ ಮುಂದೆ ವಿಚಾರಣೆಗೆ ಹಾಜರಾಗಿದ್ದ ರಾಮಚಂದ್ರ ರಾವ್ಗೆ ಪ್ರೋಟೋಕಾಲ್ ಉಲ್ಲಂಘನೆ ಸಂಬಂಧ 3 ಗಂಟೆಗಳ ನಿರಂತರ ವಿಚಾರಣೆ ನಡೆಸಿದ್ರು. ಆದ್ರೆ ರಾಮಚಂದ್ರ ರಾವ್ ಉತ್ತರ ತನಿಖಾಧಿಕಾರಿಗಳಿಗೆ ತೃಪ್ತಿ ತಂದಿರಲಿಲ್ಲ. ಬಟ್ ಡಿಜಿಟಲ್ ಸಾಕ್ಷಿಗಳಲ್ಲಿ ತನಿಖಾ ಟೀಮ್ಗೆ ಎಲ್ಲವೂ ಸಿಕ್ಕಿದ್ಯಂತೆ. 10 ದಿನದಲ್ಲಿ ಪ್ರೋಟೋಕಾಲ್ ತನಿಖೆ ವರದಿ ಸಲ್ಲಿಸುವಂತೆ ರಾಜ್ಯ ಸರ್ಕಾರ ಸೂಚಿಸಿತ್ತು. ಅದರಂತೆ ಗೌರವ್ ಗುಪ್ತಾ ನೇತೃತ್ವದ ಸಮಿತಿ ತನಿಖಾ ವರದಿ ಸಿದ್ಧಪಡಿಸಿದ್ದು, ಈ ಪ್ರಾಥಮಿಕ ವರದಿಯಲ್ಲೇ ರಾಮಚಂದ್ರ ರಾವ್ ಲಿಂಕಿನ ರಹಸ್ಯ ಬಯಲಾಗಿದ್ಯಂತೆ. ಪ್ರೋಟೋಕಾಲ್ ತನಿಖೆಯ ವರದಿ ಸಿದ್ಧಪಡಿಸಿದ ಗೌರವ್ ಗುಪ್ತಾ ಟೀಮ್ ಆ ವರದಿಯಲ್ಲಿ ಪ್ರೋಟೋಕಾಲ್ ದುರ್ಬಳಕೆಯಾಗಿದೆ ಎಂದೇ ಉಲ್ಲೇಖಿಸಲಾಗಿದ್ಯಂತೆ. ಪ್ರೋಟೋಕಾಲ್ಗೆ ನಾನು ಸೂಚಿಸಿಲ್ಲ ಅಂತ ಡಿಜಿಪಿ ರಾಮಚಂದ್ರ ರಾವ್ ವಿಚಾರಣೆ ವೇಳೆ ಹೇಳಿಕೆ ನೀಡಿದ್ದಾರೆ. ಆದ್ರೆ ಏರ್ಪೋರ್ಟ್ಗೆ ಸರ್ಕಾರಿ ವಾಹನ ಕಳಿಸಿದ್ದಕ್ಕೆ ಸಿಸಿಟಿವಿ ಸಾಕ್ಷಿ ತನಿಖಾ ಸಮಿತಿಗೆ ಸಿಕ್ಕಿದೆ. ಇನ್ನು ಪ್ರೋಟೋಕಾಲ್ ಸಿಬ್ಬಂದಿ ಬಸವರಾಜ್ಗೆ ರಾಮಚಂದ್ರ ರಾವ್ ನಿರಂತರ ಫೋನ್ ಕರೆ ಮಾಡಿದ್ದು, ಈ ಕಾಲ್ ಡೀಟೇಲ್ಸ್ ಕೂಡ ಕಲೆ ಹಾಕಿದೆ ಗೌರವ್ ಗುಪ್ತಾ ಟೀಮ್. ಇನ್ನು ವಿಚಾರಣೆ ವೇಳೆ ರಾಮಚಂದ್ರ ರಾವ್ ಇತ್ತೀಚೆಗೆ ರಣ್ಯಾ ಜೊತೆ ಕಾಂಟ್ಯಾಕ್ಟ್ ಇಲ್ಲ ಅಂದಿದ್ದಾರೆ. ಆದ್ರೆ ಡಿಜಿಪಿಗೆ ಈಗಲೂ ಕಾಂಟ್ಯಾಕ್ಟ್ ಇದೆ ಅನ್ನೋದಕ್ಕೆ ಸಾಕ್ಷ್ಯ ಸಂಗ್ರಹಿಸಲಾಗಿದ್ದಂತೆ. ಡೇ 1 ನಿಂದ ಯಾವ ರೀತಿ ನಟಿ ಜೊತೆ ಡಿಜಿಪಿಗೆ ನಂಟು ಇತ್ತೋ ಅದೇ ರೀತಿ ಈಗಲೂ ರಣ್ಯಾ ಜೊತೆ ನಂಟಿರೋದಕ್ಕೆ ಸಾಕ್ಷಿ ಸಂಗ್ರಹ ಮಾಡಿರೋ ಗೌರವ್ ಗುಪ್ತಾ ತಂಡ ಸಾಕ್ಷ್ಯಾಧಾರದ ಮೇಲೆ ಪ್ರೋಟೋಕಾಲ್ ದುರುಪಯೋಗವಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಲಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದ್ಯಂತೆ. ಸ್ಮಗ್ಲಿಂಗ್ ಕೇಸ್ ತನಿಖೆ ಮುಂದಿನ ಭಾಗವೇ ಚಾಲೆಂಜ್. ನಟಿ ರಣ್ಯಾ ರಾವ್ ಚಿನ್ನದ ಜಾಲ ಬೆನ್ನತ್ತಿರುವ ತನಿಖಾ ತಂಡಗಳಿಗೆ ತನಿಖೆಯ ಮುಂದಿನ ಭಾಗವೇ ದೊಡ್ಡ ಚಾಲೆಂಜ್ ಆಗಿದೆ. ಹವಾಲಾ ಮೂಲಕ ಚಿನ್ನ ಖರೀದಿಗೆ ಹಣ ಸಂದಾಯ ಮಾಡಲಾಗಿದೆ ಎನ್ನಲಾಗ್ತಿದ್ದು, ಹಣ ಸಂದಾಯದ ಮೂಲ ಪತ್ತೆ ಹಚ್ಚೋದೇ ತನಿಖಾ ತಂಡಗಳಿಗೆ ದೊಡ್ಡ ಸವಾಲಾಗಿದೆ. ಡಿಆರ್ಐ ಅಧಿಕಾರಿಗಳು ದುಬೈನಲ್ಲಿ ಚಿನ್ನ ಖರೀದಿಗೆ ಸಂದಾಯವಾದ ಹಣದ ಮೂಲದ ಬಗ್ಗೆ ಪತ್ತೆ ಮಾಡಬೇಕಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಅಂತಾರಾಷ್ಟ್ರೀಯ ಸಂಪರ್ಕದ ಬಗ್ಗೆಯೂ ತನಿಖೆ ಮಾಡಬೇಕಿದೆ. ಅದಲ್ಲದೆ ದುಬೈನಲ್ಲಿ ಯಾರ ಮೂಲಕ ವ್ಯವಹಾರ ನಡೀತಾ ಇತ್ತು, ಹಾಗೆ ಒಂದೇ ದಿನದಲ್ಲಿ ಅಷ್ಟು ಚಿನ್ನ ಖರೀದಿ ಮಾಡೋದು ಅಸಾಧ್ಯ. ಹೀಗಾಗಿ ಕೋಟಿ ಗಟ್ಟಲೆ ಹಣ ಹೇಗೆ ಸಂದಾಯವಾಗ್ತಿತ್ತು ಅನ್ನೋದು ತನಿಖೆಯಿಂದ ಬಹಿರಂಗವಾಗಬೇಕಿದೆ. ಇದಲ್ಲದೆ ಆರೋಪಿಗಳ ಮೊಬೈಲ್ನಲ್ಲಿ ಇಂಟರ್ನ್ಯಾಷನಲ್ ಲಿಂಕ್ ಸಿಕ್ಕಿದ್ದು, ಡಿಆರ್ಐ ಅಧಿಕಾರಿಗಳು ಎಲ್ಲರ ಬಗ್ಗೆ ತನಿಖೆ ನಡೆಸಬೇಕಿದೆ. ಇದೆಲ್ಲವೂ ತನಿಖಾ ಟೀಮ್ಗೆ ದೊಡ್ಡ ಸವಾಲಾಗಿದೆ. ಇಷ್ಟೆಲ್ಲ ಬೆಳವಣಿಗೆ ಮಧ್ಯೆಯೇ ಆರ್ಥಿಕ ಅಪರಾಧಿಗಳ ನ್ಯಾಯಾಲಯ ರಣ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ A2 ತರುಣ್ ರಾಜ್ ಜಾಮೀನು ಅರ್ಜಿ ವಜಾಗೊಳಿಸಿದೆ. ಆರ್ಥಿಕ ಅಪರಾಧಗಳ